ಗುರು ಯಾಕೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅವರು ಸಂಜು ಸ್ಯಾಮ್ಸನ್ ಅವ್ರಿಗೇನೆ ಗಾಳ ಹಾಕಿ ಟ್ರೇಡ್ ಮೂಲಕ ಅವ್ರ ಟೀಮ್ಗೆ ತಗೊಂಡ್ರು? ಇದು ಯಾಕಿರ್ಬೋದು, ಬನ್ನಿ ಸ್ವಲ್ಪ ಡಿಕೋಡ್ ಮಾಡೋಣ. ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅವರು ತಲಾ ಧೋನಿ ಅವ್ರ ಟೀಮ್ ನ ಬಿಟ್ಟು ಹೋಗ್ತಾರೆ ಇನ್ನೊಂದ್ ಸ್ವಲ್ಪ ವರ್ಷ ಆಡಿ ಅಂತ ಗೊತ್ತಾಗ್ತಿದ್ದಂಗೆನೆ ಕ್ಯಾಪ್ಟನ್ಸಿನ ಚೇಂಜ್ ಮಾಡಿ ಬ್ರ್ಯಾಂಡ್ ನೇಮ್ ಕೂಡ ಅದೇ ತರ ಪಾಪ್ಯುಲಾರಿಟಿ ಇಟ್ಕೊಳ್ಳೋಕೋಸ್ಕರ ರವೀಂದ್ರ ಜಡೇಜಾಗೆ ಕ್ಯಾಪ್ಟನ್ಸಿ ಕೊಟ್ಟು ಟ್ರೈ ಮಾಡಿ ನೋಡ್ತಾರೆ. ಬಟ್ ಅದು ವರ್ಕ್ ಆಗಿಲ್ಲ. ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ನು ಕೂಡ ಕ್ಯಾಪ್ಟನ್ಸಿ ಕೊಟ್ಟು ಟ್ರೈ ಮಾಡಿ ನೋಡ್ತಾರೆ, ಅದೂ ವರ್ಕ್ ಆಗಿಲ್ಲ. ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಅವ್ರಿಗೆ ಬರೀ ಅವ್ರ ಟೀಮ್ ನ ಚೆನ್ನಾಗಿ ಇಟ್ಕೊಳ್ಳೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಆ ಬ್ರ್ಯಾಂಡ್ ವ್ಯಾಲ್ಯೂನ ಕೂಡ ಕಾಪಾಡ್ಕೊಬೇಕಿತ್ತು. ಈ ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿರೋದೇ ತಲಾ ಧೋನಿಯಿಂದ. ಅವ್ರಿಲ್ದೆ ಈ ಬ್ರ್ಯಾಂಡ್ ವ್ಯಾಲ್ಯೂ ಬಿದ್ದೋಗುತ್ತೆ ಅಂತ ಗೊತ್ತಾದ ತಕ್ಷಣ ಚೆನ್ನೈ ಸೂಪರ್ ಕಿಂಗ್ಸ್ ಹುಡ್ಕಾಡ್ತಿದ್ದು ಒಂದು ಒಳ್ಳೆ ಪ್ಲೇಯರ್ನ. ಆ ಪ್ಲೇಯರ್ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಒಬ್ಬ ಟೀಮ್ ಪ್ಲೇಯರ್ ಆಗಿರ್ಬೇಕು, ಕ್ಯಾಪ್ಟನ್ಸಿ ಮಟೀರಿಯಲ್ ಆಗಿರ್ಬೇಕು, ಹಾಗೆ ಬ್ರ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡೋನಾಗಿರ್ಬೇಕು. ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಹೇಳಿದ್ರೇನು, ಬ್ರ್ಯಾಂಡ್ ಅಂತ ಹೇಳಿದ್ರೇನು ಕನ್ಫ್ಯೂಸ್ ಆಗಬೇಡಿ. ಬ್ರ್ಯಾಂಡ್ ಅಂತ ಹೇಳಿದ್ರೆ ಒಂದು ಟೀಮ್ಗೆ ಅಥವಾ ಫ್ರಾಂಚೈಸಿಗೆ ಎಲ್ಲಿ ಜಾಸ್ತಿ ಫ್ಯಾನ್ಸ್ ಇದಾರೋ ಅಷ್ಟು ಜಾಸ್ತಿ ಬ್ರ್ಯಾಂಡ್ ವ್ಯಾಲ್ಯೂ ಇರುತ್ತೆ. ಇನ್ನು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿರೋದೇ ಎಷ್ಟು ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಅಥವಾ ಫಾಲೋವರ್ಸ್ ಇದ್ದಾರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಅಥವಾ ಟೀಮ್ಗೆ ಅನ್ನೋದ್ರ ಮೇಲೆ. ಸೊ ಇಲ್ಲಿ ಇವರೆಲ್ಲ ನೋಡಿದಾಗ ಮ್ಯಾಚ್ ಆಗಿದ್ದು ಸಂಜು ಸ್ಯಾಮ್ಸನ್. ಪರ್ಟಿಕ್ಯುಲರ್ಲಿ ಯಾಕೆ ಸಂಜು ಸ್ಯಾಮ್ಸನ್ ಅಂತ ಹೇಳಿದ್ರೆ, ಸಂಜು ಸ್ಯಾಮ್ಸನ್ ಮೂಲತಃ ಕೇರಳ ಕಡೆಯವರು. ಅವ್ರಿಗೆ ಮಲಯಾಳಂ ಅಂತೂ ಬಂದೇ ಬರುತ್ತೆ, ತಮಿಳ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಸೊ ಇದಕ್ಕೋಸ್ಕರನೇ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡ್ತಾರೆ ಕೂಡ, ಅದ್ರ ಜೊತೆಗೆ ಫ್ಯಾನ್ಸ್ನು ಕೂಡ ಅಟ್ರಾಕ್ಟ್ ಮಾಡೋ ತಾಕತ್ ಅವ್ರಿಗಿದೆ. ಸೌತ್ ಕಡೆ ಪ್ಲೇಯರು, ಈ ಫ್ರಾಂಚೈಸಿ ಅಥವಾ ಟೀಮ್ ಏನಿದೆ ಇದು ಕೂಡ ಸೌತ್ ಕಡೆದೇನೆ. ಸೊ ಸೌತ್ ಅಲ್ಲಿರೋ ಫ್ಯಾನ್ಸ್ಗೆ ಒಬ್ಬ ಸೌತ್ ಕಡೆ ಪ್ಲೇಯರ್ ಏನೇ ಟೀಮ್ ನ ಮುನ್ನಡೆಸ್ತಾನೆ ಅಂದ್ರೆ ಎಲ್ಲೋ ಒಂದ್ ಕಡೆ ಫ್ಯಾನ್ಸ್ಗೂ ಕೂಡ ಅದು ಇಷ್ಟ ಆಗುತ್ತೆ. ಇನ್ನೊಂದು ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೇ ಒಂದು ರೀಸನ್ ಇರ್ಬೋದಾ ಸಂಜು ಸ್ಯಾಮ್ಸನ್ ಅವ್ರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಅವರು ಗಾಳ ಆಗಿ ತಗೊಂಡಿದ್ದು? ನನ್ಗಂತೂ ಹಿಂಗೆ ಅನಿಸ್ತಿದೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ.